ರಾಜ್ಯದಲ್ಲಿ ಏನು ಕಾರಾಗೃಹಗಳಿದ್ದಾವೆ ಅಲ್ಲಿ ನಡೆಯತಕ್ಕಂತ ವಿದ್ಯಮಾನಗಳ ಬಗ್ಗೆ ವಿಶೇಷವಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಇರತಕ್ಕಂತ ಕಾರಾಗೃಹದಲ್ಲಿ ಕಾನೂನು ಬಾಹಿರವಾದಂತ ಕೆಲವು ಘಟನೆಗಳು ನಡೆದಿದೆ ಅಂತ ಹೇಳಿ ಏನು ಮಾಧ್ಯಮದಲ್ಲಿ ತಾವೆಲ್ಲ ಬಿತ್ತರಿಸಿದಿರಿ. ಅದರ ಬಗ್ಗೆ ಏನು ನಡೆದಿದೆ, ಸತ್ಯಾಸತ್ಯತೆಗಳೇನು, ಯಾರಿಂದ ತಪ್ಪುಗಳಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಇವತ್ತು ನಾನು ನಮ್ಮ ಎಲ್ಲ ಇಡೀ ರಾಜ್ಯದ ಎಲ್ಲ ಪ್ರಿಸನ್ಸ್ಗಳ ಸೂಪರಿಂಟೆಂಡೆಂಟ್ಗಳು, ಅಸಿಸ್ಟೆಂಟ್ ಚೀಫ್ ಸೂಪರಿಂಟೆಂಡೆಂಟ್ಸ್ಗಳು ಅವ್ರನ್ನೆಲ್ಲ ಕರೆದಿದೆ. ಈ ಸಭೆಯಲ್ಲಿ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ತುಷಾರ್ ಗಿರಿನಾಥ್ ಅವರು ಮತ್ತು ನಮ್ಮ DGIG ಅವರು ಸಲೀಂ ಅವರು ಮತ್ತು ನಮ್ಮ ಗೃಹ ಇಲಾಖೆಯ ಕಾರ್ಯದರ್ಶಿಗಳಾದ ಶರತ್ ರವರು, ನಮ್ಮ ಕಮಿಷನರ್ ಅವರು ಮತ್ತು ನಮ್ಮ ISD ಮುಖ್ಯಸ್ಥರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಉಪಸ್ಥಿತರಿದ್ದರು. ಈ ಸಭೆಯಲ್ಲಿ ಏನೆಲ್ಲ ಇಲ್ಲಿಯವರೆಗೆ ಮಾಧ್ಯಮದಲ್ಲಿ ಪ್ರಕಟಣೆ ಆಗಿದೆ ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದೇವೆ. ಕೆಲವು ವಿಡಿಯೋಗಳನ್ನು ಏನು ಪ್ರಚಾರ ಮಾಡಿದ್ದಾರೆ ಆ ಕೆಲವು ವಿಡಿಯೋಗಳು, ಮುಖ್ಯವಾದಂಥ ವಿಡಿಯೋಗಳು 2023ರಲ್ಲಿ ಆಗಿರ್ತಕ್ಕಂಥ ವಿಡಿಯೋಗಳು ಮತ್ತು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಡಿಯೋಗಳಲ್ಲ. ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ 3-4 ತಿಂಗಳಿಂದ ಆಗಿರ್ತಕ್ಕಂಥವು. ಇದರಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ರು, 23ರಿಂದ ಹಿಡಿದು 23ರಲ್ಲಿ ಯಾರಿದ್ರು, ಪ್ರಸ್ತುತ ಯಾರಿದ್ದಾರೆ, ಈ ಸಂದರ್ಭದಲ್ಲಿ ಏನಾಗಿದೆ, ಇದನ್ನೆಲ್ಲವನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅವ್ರ ಹತ್ರ ಉತ್ತರಗಳನ್ನು ಪಡ್ಕೊಂಡಿದ್ದೇವೆ. ಅದರಲ್ಲಿ ಬೆಂಗಳೂರಿನಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು, ಇಲ್ಲಿ ಸುಮಾರು 5,000 ಜನ ಪ್ರಿಸನರ್ಸ್ ಇದ್ದಾರೆ. ಅದರಲ್ಲಿ ಅಂಡರ್ ಟ್ರಯಲ್ಸ್ ಇದ್ದಾರೆ, ಕನ್ವಿಕ್ಟ್ಸ್ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಒಂದೇ ಕಡೆ 5,000 ಜನರನ್ನ ಡಿಫರೆಂಟ್ ಬ್ಯಾರಕ್ಸ್ ಅಲ್ಲಿ, ಮಹಿಳೆಯರು ಕೂಡ ಬೇರೆ ಬೇರೆ ಇದ್ದಾರೆ. ಹೆಚ್ಚು ಗಮನ ಈ ಕಾರಾಗೃಹದ ಮೇಲೆ ಇರ್ತದೆ. ಯಾವಾಗಲೂ ಬಹಳಷ್ಟು ಜನ VIP-ಗಳಿರ್ತಾರೆ, ಬಹಳಷ್ಟು ಜನ ಸೆಲೆಬ್ರಿಟೀಸ್ಗಳಿರ್ತಾರೆ. ಈ ರೀತಿ ಆಗೋದ್ರಿಂದ ಸ್ವಾಭಾವಿಕವಾಗಿ ಇದ್ರ ಬಗ್ಗೆ ಒಂದಿಷ್ಟು ಹೆಚ್ಚು ಗಮನ ಹರಿಸ್ತಾರೆ. ಹಾಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ಏನು ವಿದ್ಯಮಾನಗಳಿದ್ದಾವೆ, ಚಟುವಟಿಕೆಗಳಿದ್ದಾವೆ, ಅದನ್ನು ಗಮನದಲ್ಲಿಟ್ಕೊಂಡು ನಾವು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಒಂದು ಹೈ ಪವರ್ ಕಮಿಟಿ ಟು ಲುಕ್ ಇನ್ ಟು ಆಲ್ ದಿಸ್ ಆಕ್ಟಿವಿಟೀಸ್ ಆಫ್ ಆಲ್ ಪ್ರಿಸನ್ಸ್. ಬರೀ ಪರಪ್ಪನ ಅಗ್ರಹಾರ ಅಲ್ಲ, ಒಂದೆರಡು ಇನ್ಸಿಡೆಂಟ್ ಬಳ್ಳಾರಿನಲ್ಲಾಯಿತು, ಗುಲ್ಬರ್ಗದಲ್ಲಾಯಿತು ಅಂತೇಳಿ ಇದೆಲ್ಲ ಬಂದಿದೆ ಹಿಂದೆ ಅಲ್ಲ. ಹಾಗಾಗಿ ಎಲ್ಲ ಪ್ರಿಸನ್ಸ್ಗಳನ್ನು ಅವರು ಪರಿಶೀಲನೆ ಮಾಡಿ ಒಂದು ಸಮಗ್ರವಾದ ವರದಿಯನ್ನು ಕೊಡಬೇಕು ಅಂತ. ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡ್ತೇವೆ. ಅಲ್ಲಿ ಈ ರೀತಿ ಘಟನೆಗಳಾಗೋದು ಒಂದು ಭಾಗ ಆದರೆ, ಲ್ಯಾಪ್ಸಸ್ ಏನಿದೆ ಅಲ್ಲಿ CCTV ಕೆಲಸ ಮಾಡ್ತಾ ಇಲ್ಲ ಅಂತಾಗಲಿ, ಅಥವಾ ಅಲ್ಲೇನೋ ಒಂದು ರೀತಿಯಲ್ಲಿ ಪಾರ್ಟಿಷನ್ ಹೋಗ್ಬಿಟ್ಟಿದೆ ಅಂತಾಗಲಿ, ಈ ರೀತಿ ಏನು ಅಲ್ಲಿ ಆ ಪ್ರಿಸನ್ನಲ್ಲಿ ಲ್ಯಾಪ್ಸಸ್ ಏನಿದೆ
ಅದನ್ನು ಕೂಡ ವರದಿಯಲ್ಲಿ ಕೊಡಬೇಕಾಗುತ್ತೆ ಅನ್ನುವಂಥ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಡ್ತೀವಿ. ಅದ್ರ ಜೊತೆಗೆ ಈ ಘಟನೆಗಳು ನಡೆದಿರೋದನ್ನು ಕೂಡ ಕೂಲಂಕುಷವಾಗಿ ಯಾರು ಆ ಸಂದರ್ಭದಲ್ಲಿದ್ದರು, ಏನಕ್ಕೆ ಅದು ಆ ರೀತಿ ಆಗಿದೆ ಅನ್ನೋದನ್ನು ಕೂಡ ಅವರು ಆ ವರದಿಯಲ್ಲಿ ಕೊಡಬೇಕು ಅಂತೇಳಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡ್ತೇವೆ. ಈ ಸಮಿತಿಗೆ ನಮ್ಮ ADGP ಲಾ ಆ್ಯಂಡ್ ಆರ್ಡರ್ ಹಿತೇಂದ್ರ ಅವರನ್ನು ಮುಖ್ಯಸ್ಥರನ್ನಾಗಿ ಮಾಡಿ, ಸಂದೀಪ್ ಪಾಟೀಲ್ ಅನ್ನುವಂಥ IG ಅವರು, ಅಮರ್ನಾಥ್ ರೆಡ್ಡಿ SP, ರಿಶಾಂತ್ SP, ಈ 4 ಜನರ ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೇವೆ. ಇದರ ಜೊತೆಗೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಕೂಡ ಮೆಂಬರ್ಸ್ ಅಂತಾದ್ರೂ ಆಗ್ಬೋದು ಅಥವಾ ಅವರು ಸಹಾಯ ತಗೊಳ್ಬೇಕು ಅಂತೇಳಿ ಸೂಚನೆಯನ್ನು ಈ ಆದೇಶದಲ್ಲಿ ಕೊಡ್ತೇವೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಅಂದರೆ ಕಮಿಷನರ್, DCಗಳು ಮತ್ತು SPಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.